ಕನ್ನಡಕ್ಕೆ ಕಮಲ್ ಹಾಸನ್ ಅಪಮಾನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಮಲ್ ಹಾಸನ್ಗೆ ಭಾರಿ ಹಿನ್ನಡೆಯಾಗಿದೆ. ಕನ್ನಡಕ್ಕೆ ಕಮಲ್ ಹಾಸನ್ ಅಪಮಾನ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಮಲ್ ಹಾಸನ್ಗೆ ಭಾರಿ ಹಿನ್ನಡೆ ಆಗಿದೆ. ಈ ಪ್ರಕರಣವನ್ನ ಹೈಕೋರ್ಟ್ನಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ ನಟ ಕಮಲ್ ಹಾಸನ್ಗೆ ಸೂಚನೆ ನೀಡಿದ ಸುಪ್ರೀಂ ಕೋರ್ಟ್. ಜೂನ್ 10ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯಲಿದೆ. ಕ್ಷಮೆ ಕೇಳಿ ಅಂತ ಸೂಚಿಸಿ ಕನ್ನಡದ ಪಾಠವನ್ನ ನ್ಯಾಯಾಧೀಶರು ಮಾಡಿದ್ರು. ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಕಮಲ್ ಹಾಸನ್. ಆದ್ರೆ ಹೈಕೋರ್ಟ್ನಲ್ಲೇ ಇತ್ಯರ್ಥ ಪಡಿಸ್ಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಕನ್ನಡಕ್ಕೆ ಕಮಲ್ ಹಾಸನ್ ಅಪಮಾನ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಆ ಸಂದರ್ಭದಲ್ಲಿ ನಟ ಕಮಲ್ ಹಾಸನ್ಗೆ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ನೀಡಿದೆ. ಜೂನ್ 10ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ನೀವು ಹೈಕೋರ್ಟ್ನಲ್ಲೇ ಏನ್ ಸಮಸ್ಯೆ ಇದೆ ಇದನ್ನ ಪರಿಹರಿಸಿಕೊಳ್ಳಿ ಅಂತ ಇದೀಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ಕನ್ನಡಕ್ಕೆ ಅಪಮಾನ ಮಾಡಿದ ಕಮಲ್ ಹಾಸನ್ಗೆ ಈಗ ಭಾರಿ ಹಿನ್ನಡೆ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ಕಮಲ್ ಹಾಸನ್ ವಿಚಾರವಾಗಿ ಕನ್ನಡಿಗರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರಲ್ಲೂ ಅದರಲ್ಲೂ ಬಹುಮುಖ್ಯವಾಗಿ ತಮಿಳಿನಿಂದ ಒಂದು ಕನ್ನಡ ಹುಟ್ಟಿದೆ ಅನ್ನುವಂತಹ ಮಾತು ಏನಿತ್ತು ಕನ್ನಡಿಗರನ್ನ ಇನ್ನಷ್ಟು ಕೆರಳಿಸುವಂತೆ ಮಾಡಿತು. ಹಾಗಾಗಿ ಅದೇ ಟೈಮ್ನಲ್ಲಿ ಬಂದಂತಹ ಜೂನ್ 5ಕ್ಕೆ ರಿಲೀಸ್ ಆಗ್ತಾ ಇದ್ದಂತಹ ಟಗ್ ಲೈಫ್ ಸಿನಿಮಾ ಕೂಡ ರಿಲೀಸಿಗೆ ರೆಡಿ ಆದಂತಹ ಕಾರಣಕ್ಕೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಮಲ್ ಹಾಸನ್ ಅವರ ಚಿತ್ರವನ್ನು ರಿಲೀಸ್ ಮಾಡಬಾರ್ದು ಅನ್ನುವಂತಹ ಹೋರಾಟ ಕೂಡ ಜೋರಾಗಿತ್ತು. ಜೊತೆಗೆ ಫಿಲಮ್ ಚೇಂಬರ್ ಕಡೆಯಿಂದ ಕೂಡ ನಾವು ಕಮಲ್ ಹಾಸನ್ ಅವರ ಫಿಲಮನ್ನು ರಿಲೀಸ್ ಮಾಡೋದಕ್ಕೆ ಒಪ್ಪಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳ್ಬಂದಿತ್ತು. ಅದಾದ ಬಳಿಕ ಈಗ ಕಮಲ್ ಹಾಸನ್ ಜೊತೆಗೆ ಚಿತ್ರತಂಡ ಏನಿದೆ ಅವರು ಕೂಡ ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ರು. ಅಂದರೆ ನಮಗೆ ಕರ್ನಾಟಕದಲ್ಲಿ ನಮ್ಮ ಫಿಲಮ್ ರಿಲೀಸ್ ಆಗಬೇಕು, ನಮಗೆ ನ್ಯಾಯ ದೊರಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೋರಾಟಕ್ಕಿಳಿದಿದ್ರು. ಆದರೆ ಜೂನ್ 10ಕ್ಕೆ ನಡೆದಂತಹ ಒಂದು ಹೈಕೋರ್ಟ್ನ ಇದೇನಿದೆ ಅಲ್ಲೂ ಕೂಡ ಕನ್ನಡದ ಪಾಠವನ್ನು ಜಡ್ಜ್ ಮಾಡಿದರು. ಅಂದರೆ ಕನ್ನಡಕ್ಕಿರುವಂತಹ ಘನತೆ ಗೌರವ ಜೊತೆಗೆ ಅವರು ಆಡಿದಂತಹ ಮಾತಲ್ಲಿ ಏನು ರಾಂಗ್ ಇತ್ತು ಅನ್ನುವಂಥದ್ದನ್ನು ಹೈಕೋರ್ಟೇ ಹೇಳಿತ್ತು. ಹೈಕೋರ್ಟ್ನ ನಿರ್ಧಾರವನ್ನು ಲೆಕ್ಕಿಸದೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ನಾವು ನ್ಯಾಯ ನಿರ್ಧಾರವನ್ನು ಮಾಡ್ಕೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ಚಿತ್ರತಂಡ ಸುಪ್ರೀಂ ಕೋರ್ಟ್ ಮೊರೆ ಹೋದಂತಹ ಕಾರಣಕ್ಕೆ ಈಗ ಸುಪ್ರೀಂ ಕೋರ್ಟು ಕೂಡ ಈ ಒಂದು ವಿಚಾರ ಹೈಕೋರ್ಟ್ನಲ್ಲೇ ನೀವು ಇತ್ಯರ್ಥವನ್ನು ಮಾಡ್ಕೊಳ್ಳಿ, ನೀವು ಏನಿದೆ ಅದನ್ನು ಹೈಕೋರ್ಟ್ನಲ್ಲೇ ಎಲ್ಲವೂ ಕೂಡ ಬಗೆಹರಿಸ್ಕೊಳ್ಳಿ ಅನ್ನುವಂತಹ ಚಾಟಿಯನ್ನು ಬೀಳಿಸಿರುವಂಥದ್ದು. ಅಂದರೆ ಒಂದು ಕಡೆಯಾಗಿ ಸುಪ್ರೀಂ ಕೋರ್ಟ್ ಕೂಡ ಈಗ ಕಮಲ್ ಹಾಸನ್ ಅವರ ವಿಚಾರವಾಗಿ ಹಿನ್ನಡೆ ಆಗ್ತಾ ಇದೆ ಅಂತ ಸಾಹಿತ್ಯ. ಇನ್ನು ಉಳಿದಂತೆ ಈಗ ಸುಪ್ರೀಂ ಕೋರ್ಟೇ ಹೈಕೋರ್ಟ್ನಲ್ಲಿ ನಿರ್ಧಾರಗಳನ್ನ ತಗೊಳ್ಳಿ ಅಂತ ಅಂದಮೇಲೆ ಮತ್ತೆ ಇದು ಹೈಕೋರ್ಟಿಗೆ ಬಂದು ವಿಚಾರಣೆ ನಡೆಯುತ್ತೆ. ಈಗಾಗಲೇ ಹೈಕೋರ್ಟ್ ಕೂಡ ಕನ್ನಡದ ಪರವಾಗಿ ಪಾಠವನ್ನು ಮಾಡಿದರು. ಯಾಕಂದರೆ ಬಹುಮುಖ್ಯವಾಗಿ ನಾವು ಜೂನ್ 10ಕ್ಕೆ ನಡೆದಂತಹ ಒಂದಷ್ಟು ಮಾತುಕತೆಗಳನ್ನ ನಾವು ಕೂಡ ಗಮನಿಸ್ತಾ ಹೋದರೆ ಅಲ್ಲಿ ಕನ್ನಡಕ್ಕಿರುವಂತಹ ಘನತೆ ಆಗಿರ್ಬೋದು, ಗೌರವ ಆಗಿರ್ಬೋದು, ಯಾಕೆ ಈ ರೀತಿ ಮಾತಾಡಿದ್ರು ಒಬ್ಬ ಹಿರಿಯ ನಟ ಅನ್ನುವಂತಹ ಮಾತುಗಳನ್ನು ಕೂಡ ಸ್ವತಃ ಜಡ್ಜ್ ಆಡಿದಂತಹ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಆ ಕೋರ್ಟ್ನಲ್ಲೂ ಕೂಡ ಇವರಿಗೆ ಒಂದು ಜಯ ಸಿಗ್ತಾ ಇಲ್ಲ ಅನ್ನುವಂತಹ ಮಾತುಗಳು ಆಡ್ತಾ ಇರುವಂಥದ್ದು. ಅಂದರೆ ಕನ್ನಡಿಗರ ತಂಟೆಗೆ ಬಂದರೆ ಯಾರನ್ನೂ ಕೂಡ ಬಿಡಲ್ಲ ಅನ್ನುವಂಥದ್ದು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಅದರಲ್ಲೂ ಕನ್ನಡಿಗರ ವಿಚಾರಕ್ಕೆ ಕನ್ನಡಿಗರಿಗೆ ಒಂದು ಅಪಮಾನ ಮಾಡೋದಾಗಿರ್ಬೋದು, ಕನ್ನಡ ಭಾಷೆಗೆ ಅಪಮಾನ ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ತಾ ಬಂದಂತಹ ಕಮಲ್ ಹಾಸನ್ ಅವರ ಒಂದಷ್ಟು ಮಾತುಗಳೇನಿದೆ ಇದೇ ಒಂದು ಮಾತುಗಳಿಂದ ಕಮಲ್ ಹಾಸನ್ ಅವರ ಟಗ್ ಲೈಫ್ ಸಿನಿಮಾ ಇನ್ನಷ್ಟು ಹಿನ್ನಡೆಯಾಗಿದೆ ಸಾಹಿತ್ಯ. ಇದೇ ಒಂದು ಕೇಸ್ ಇನ್ನು ಕೂಡ ಓಕೆ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.